ಆತ ಲಾಯರ್ಗಿರಿಯಲ್ಲಿ ಈಗ ಸದ್ಯದ ಮಟ್ಟಕ್ಕಂತೂ ಇಲ್ಲಕ್ಕೆ ಇಲ್ಲ. ಆತ ಅಲ್ಲಿಂದ ಉಚ್ಚಾಟನೆ ಆಗ್ಬಿಟ್ಟಿದ್ದಾನೆ. ಅದೊಂದು ಸ್ಟೇಬಲ್ ಮೈಂಡ್ ಇಲ್ಲ. ಈಗ ಹೆಂಗೆ ಅಂದ್ರೆ 1 ಅವರ್ ಒಂದು ರೀತಿಲಿ ಇದ್ರೆ ಆ ಮನುಷ್ಯ ಇನ್ 1 ಅವರ್ ಬಿಟ್ಕೊಂಡು ಅದೇ ಸಬ್ಜೆಕ್ಟ್ ಅಲ್ಲೇನೆ ಉಲ್ಟಾ ಹೊಡೆಯೋ ಅನ್ನೋ ರೀತಿಯಲ್ಲಿ ಆತನ ಮನಸ್ಥಿತಿ ಇರೋದು. ಈ ಸಮಾಜದ ಕೊಳಕನ್ನ ನಾನು ಏನೋ ಸರಿಪಡಿಸ್ಬಿಡ್ತೀನಿ ಅನ್ನೋ ಒಂದು ರೀತಿಲಿ ಸಮಾಜದ ಕೊಳಕನ್ನ ಸರಿಪಡಿಸುವಂತ ಮಾನಸಿಕ ಅಸ್ವಸ್ಥ ಆಗ್ತಿದ್ದಾರೆ. ಸರ್ ಏನದು ನಿಮ್ದು ಮತ್ತೆ ಜಗದೀಶ್ ಸರ್ ಮಾತಿನ ಚಕಮಕಿ ಏನದು ಸರ್? ಈಗ ಜಗದೀಶ್ ನಿಮಗೆ ಗೊತ್ತಿರೋ ಹಾಗೆ ಆತ ಬಂದು ನಾನು ವಕೀಲ ಅಂತ ಹೇಳ್ಕೊಂತಾರೆ. ಆದರೆ ನಾವು ಎಲ್ಲ ಮಾಹಿತಿಗಳನ್ನ ಆತನ ವರ್ತನೆಗಳನ್ನ ಮತ್ತೆ ಅವರ ಬಾರ್ ಕೌನ್ಸಲಿಂಗಲ್ಲೇ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದಾಗ ಆತ ಲಾಯರ್ಗಿರಿಯಲ್ಲಿ ಈಗ ಸದ್ಯದ ಮಟ್ಟಕ್ಕಂತೂ ಇಲ್ಲಕ್ಕೆ ಇಲ್ಲ. ಆತ ಅಲ್ಲಿಂದ ಉಚ್ಚಾಟನೆ ಆಗ್ಬಿಟ್ಟಿದ್ದಾನೆ. ಆದರೂ ಕೂಡ ನಾನು ವಕೀಲ್ ಸಾಬು ಲಾಯರು ಅಂತ ಹೇಳ್ಕಂತಾನೆ. ಅದು ಆತನ ಮನಸ್ಥಿತಿ. ಓಕೆ. ಆಮೇಲೆ ನಾವು ಆತನ ಹಲವಾರು ವಿಡಿಯೋಸ್ಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನಾವು ಗಮನಿಸಿದೀವಿ. ಮತ್ತೆ ಆತನ ಮಾತನ್ನು ಕೂಡ ನಾವು ಗಮನಿಸಿದೀವಿ. ಆತಂದು ಸ್ಟೇಬಲ್ ಮೈಂಡ್ ಇಲ್ಲ. ಈಗ ಹೆಂಗೆ ಅಂದ್ರೆ 1 ಅವರ್ ಒಂದು ರೀತಿಲಿ ಇದ್ರೆ ಆ ಮನುಷ್ಯ ಇನ್ 1 ಅವರ್ ಬಿಟ್ಕೊಂಡು ಅದೇ ಸಬ್ಜೆಕ್ಟ್ ಅಲ್ಲೇನೆ ಉಲ್ಟಾ ಹೊಡೆಯೋ ಅನ್ನೋ ರೀತಿಯಲ್ಲಿ ಆತನ ಮನಸ್ಥಿತಿ ಇರೋದು. ಆಮೇಲೆ ಆತನಿಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಆದ್ಮೇಲೆ ಎಲ್ರಿಗೂ ಒಂದೇ ಒಂಥರ ಎಲ್ರಿಗೂ ಪ್ರಚಾರದ ತೇವಲ್ ಇದ್ದೇ ಇರುತ್ತೆ. ಕೆಲವ್ರು ಹೇಳ್ಕೊಂತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಆಯಪ್ಪ ನನ್ನ ವಿಚಾರ ಪ್ರಚಾರದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಆಯಪ್ಪ ಇದ್ದಿದ್ದು. ಏನಾಯ್ತು, ಅವರ ಲೋಕಲ್ ಏರಿಯಾಗಳಲ್ಲಿ ಸುತ್ತ ಜನ ಸೇರ್ಕೊಂಡು ಆ ಅಣ್ಣಮ್ಮ ಕುಂಡ್ರಿಸಿದ ವಿಚಾರಕ್ಕಿಂತ ಗಲಾಟೆ ಮಾಡದ ಅಂತ ಹೇಳಿ ಯಾವಾಗ ಹೊಡೆದ್ರು ಆತನ್ಗೆ ಏನಾಯ್ತು ಅಂದ್ರೆ ಪಾಸಿಟಿವೋ ನೆಗೆಟಿವೋ ನನ್ನ ಜನ ಮಾತಾಡ್ತಾನೆ ಇರ್ಬೇಕು ನನ್ನ ಬಗ್ಗೆ ಅನ್ನೋ ಒಂದು ಮೆಂಟಾಲಿಟಿಗೆ ಆ ಯಪ್ಪ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಆತನ ಮಗನಿಗೆ ಕೋರ್ಟಲ್ಲಿ ಹೊಡೆದಿದ್ದು, ಮತ್ತೆ ಆತನ್ನ ಕರ್ಕೊಂಡೋಗಿ ಪೊಲೀಸ್ನವರು ಕೇಸ್ ಹಾಕ್ಸಿ ಒಂದು 90 ದಿನ ಒಳಗಡೆ ಇರಿಸಿದ್ದು, ಮತ್ತೆ ಆತ ಅಲ್ಲೇನು ಬಿಗ್ ಬಾಸ್ ಅಂತ ಹೇಳಿ ಅಲ್ಲಿ ಒಂದು ಅಭ್ಯರ್ಥಿಯಾಗಿ ಹೋಗಿ ಅಲ್ಲಿ ಕನ್ಸಲ್ಟ್ ಮಾಡಿ ಅಲ್ಲಿಂದ ಆತನ ಆಚೆಗೆ ಹಾಕಿದ್ದು, ಇದೆಲ್ಲ ಆತನ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂಥರ ಈ ಸಮಾಜದ ಕೊಳಕನ್ನ ನಾನು ಏನೋ ಸರಿಪಡಿಸ್ಬಿಡ್ತೀನಿ ಅನ್ನೋ ಒಂದು ರೀತಿಲಿ ಸಮಾಜದ ಕೊಳಕನ್ನ ಸರಿಪಡಿಸುವಂತ ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾನೆ. ಹಂಗಾಗಿ ಆತನ ವಿಚಾರಗಳೇನಾಗ್ತಾ ಇದೆ, ನಮ್ಗೆ ಇವತ್ತು ಒಂದು ವಿಚಾರನ ಎತ್ಕೊಂಡು ಮಾತಾಡ್ಬಿಟ್ಟಿರ್ತಾನೆ ಅಂದ್ರೆ ಅವತ್ತಿನ ದಿನದಲ್ಲೇನೆ ಅದೇ ವಿಚಾರಕ್ಕೆ ಉಲ್ಟಾ ಮಾತಾಡಿರ್ತಾನೆ. ಈ ವಿಚಾರಗಳೇನಾಗ್ತದೆ, ಸಂಘ ಸಂಸ್ಥೆಗಳನ್ನ ಬೆರಳು ಮಾಡಿ ತೋರಿಸ್ತಾರೆ. ನೀವ್ ಇಂಥ ಸಂಘದವರು ನೀವ್ ಹಂಗೆ, ನೀವ್ ಇಂಥ ಸಂಘದ ಲೀಡರ್ ನೀನ್ ಹಂಗೆ ಅನ್ನೋ ರೀತಿಲಿ ಬೆರಳು ಮಾಡಿ ತೋರಿಸಿದಾಗ ನಮ್ಗೆ ಆ ವಿಚಾರ ಕೇಳಿದಾಗ ನಾವ್ ಇದ್ರಲ್ಲಿ ಏನೇನ್ ಕೆಲಸ ಮಾಡಿರ್ತೀವಿ ಅಂತ ನಮಗ್ ಗೊತ್ತಿರುತ್ತೆ. ನಾವ್ ಅದು ಹಿಂಗಲ್ಲಪ್ಪ ಹಿಂಗಿರುತ್ತೆ ಅಂತ ಹೇಳ್ಬಿಟ್ರೆ ನಮಗ್ ಧಮ್ಕಿ ಹಾಕಿದ್ರು, ಆ ಸಂಘಟನೆ ಅವ್ನು ಹಿಂಗಂದ, ಈ ಸಂಘಟನೆ ಅವ್ನು ಹಂಗಂದ ಅನ್ಕೊಳ್ಳೋದು. ಆಮೇಲೆ ಆತ ಲೈವ್ ಮಾಡ್ತಾ ಇರ್ತಾನೆ. ಈಗ ಸರ್ವೇ ಸಾಮಾನ್ಯ ಲೈವ್ ಮಾಡೋ ಸಂದರ್ಭದಲ್ಲಿ ಯಾರ ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡ್ರು ಕೆಟ್ಟದಾಗ ಆಗ್ತಾರೆ, ಅದು ಕಾಮನ್. ಅದನ್ನೇನ್ ಮಾಡ್ತಾನೆ, ಲೈವ್ ಮಾಡ್ತಿರೋಂಥ ಸಂದರ್ಭದಲ್ಲಿ ಅದನ್ನ ಓದ್ಬಿಡ್ತಾನೆ. ಆತನಿಗೆ ಏನಾದ್ರೂ ಹರ್ಟ್ ಆಗೋ ಅಂತ ರೀತಿಲಿ ಯಾರಾದ್ರೂ ಮೆಸೇಜ್ ಮಾಡ್ಬಿಟ್ಟಿದ್ರೆ, ಅಲ್ಲಿ ಕಾಮೆಂಟ್ ಮಾಡಿದ್ರೆ ಹಂಗೆ ಇದ್ದಕ್ಕಿದ್ದಂಗೆ ರಿಯಾಕ್ಟ್ ಆಗ್ಬಿಡ್ತಾನೆ. ಪರ ವಹಿಸ್ಕೊಂಡು ಮಾತಾಡ್ತಿದ್ರು ಅವ್ರ ವಿರುದ್ಧನೇ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ. ಈ ತರ ಮನಸ್ಥಿತಿಲಿ ಆ ವ್ಯಕ್ತಿ ಇರೋದ್ರಿಂದ ಆ ಸಬ್ಜೆಕ್ಟ್ಗಳಲ್ಲಿ ನಮ್ಗಳನ್ನ ಡ್ರೈವರ್ಸ್ಗಳನ್ನ ಈ ತರ ಟೀಕೆ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ನಾವು ಆತನ ವಿರುದ್ಧ ಮಾತಾಡೋ ಅಂತ ರೀತಿಲಿ ಆಗ್ತಾ ಇರೋದಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಆತನ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಈ ಸಾರ್ವಜನಿಕ ಹಿತಾಸಕ್ತಿನ ತಗೊಂಡು ಸರ್ಕಾರ ಈ ಕೆಲಸ ಮಾಡಿರೋದು. ಯಾವ್ದೋ ಆಟೋ ಡ್ರೈವರ್ಸ್ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತೆ ಆಪ್ ಸಂಸ್ಥೆಗಳಲ್ಲಿ ಇವ್ರು ಯಾರು ಡ್ಯೂಟಿ ಮಾಡೋ ಆಗಿಲ್ಲ ಅನ್ನೋ ರೀತಿಲೆಲ್ಲ ಇದ್ ಮಾಡಿದ್ದು. ಈತ ಧ್ವನಿ ಎತ್ತಿ ಮಾತಾಡ್ತಿದ್ದಕ್ಕೂ ಈ ಸಾರ್ವಜನಿಕ ಹಿತಾಸಕ್ತಿ ವಿಚಾರನು ಇಲ್ಲಿ ಬಂದಿದ್ದಕ್ಕೂ ಎರಡು ಒಂದೇ ಆಗೋಯ್ತು. ಈತನ ಮನಸ್ಸಲ್ಲಿ ಯಾವ ತರ ಭಾವನೆ ಆಗ್ಬಿಟ್ಟಿದೆ ಅಂದ್ರೆ, ಈ ಆಪ್ತ ಮಿತ್ರದಲ್ಲಿ ಇವರು ಯಾರು ಸೌಂದರ್ಯ ಅವರು ನಾಗವಲ್ಲಿಯಾಗಿ ಬದಲಾವಣೆ ಆಗ್ತಾರಲ್ಲ, ಹಂಗೆ ಇವನು ನನ್ನಿಂದನೇ ಇದೇನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿ ಇವನು ಅವಾಗ ಬದಲಾವಣೆ ಆಗ್ತಾ ಇರ್ತಾನೆ. ಈಗ ಸೇಮ್ ನಾಗವಲ್ಲಿ ತರನೇ ಇವ್ನು ಆಗೋಗ್ಬಿಟ್ಟಿರೋದು. ಈಗ ಅಲ್ಲಿ ಯಾರೋ ಅಧಿಕಾರಿಗಳು ಒಂದಷ್ಟು ಆಟೋ ಹಿಡಿದ್ರು ಅಂತ ಹೇಳಿ ಯಾವ್ದಾದ್ರು ಸುದ್ದಿ ಮಾಧ್ಯಮದಲ್ಲಿ ಬಂದ್ರೆ ಸಾಕು, ನಾನೇ ಮಾಡ್ಸಿದ್ದು, ನಾನೇ ಧ್ವನಿ ಎತ್ತಿದ್ದು, ಇನ್ ಮುಂದೆ ಇನ್ನೂ ಮಾಡ್ತೀನಿ, ನಾನು ಹಂಗ್ ಮಾಡ್ಬಿಡ್ತೀನಿ. ಇವನಿಂದ ಏನು ಅಲ್ಲಿ ಆಗ್ತಾ ಇಲ್ಲ. ಅದು ನಮಗ್ ಅರ್ಥ ಆಗ್ತಾ ಇದೆ. ಅಧಿಕಾರಿಗಳು ಅವ್ರ ಲೆವೆಲ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕೋ, ಮೇಲಿಂದ ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟಿರ್ತಾರೆ, ಅವರು ಮಂತ್ರಿಗಳು ಏನ್ ಹೇಳಿರ್ತಾರೆ ಅದ್ರ ಪ್ರಕಾರ ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಳ್ಳೆ ಬೆಳವಣಿಗೆ ಆಯ್ತು. ನಾವು ಅದನ್ನೇ ಹೇಳ್ತಾರ, ಆಯ್ತಪ್ಪ ನಿನ್ನಿಂದನೂ ಒಳ್ಳೇದಾಗ್ಲಿ, ಬೇಡ ಅಂತ ಹೇಳಲ್ಲ. ಎವ್ರಿ ಡೇ ಅವ್ರು ಏನೋ ಒಂದು ಅಲ್ಲಿ ಆಕ್ಷನ್ ತಗೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಎತ್ಕೊಂಬಂದು ಮತ್ತೆ ಆಟೋ ಡ್ರೈವರ್ಗಳಿಗೆ ಇದು ಪೊಲೀಸ್ ವೆರಿಫಿಕೇಶನ್ ಆಗ್ಬಿಡ್ಬೇಕು, ಇದು GPRS ಪ್ಯಾನಿಕ್ ಬಟನ್ ಹಾಕ್ಬಿಡ್ಬೇಕು. ಒಂಥರ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇಲ್ಲದೆ ಇರುವಂತ ವಿಚಾರಗಳೆಲ್ಲ ಮಾತಾಡ್ತಾನೆ. ಈ ರೀತಿ ಮಾತಾಡೋದ್ರಿಂದ ಇವನು ನನ್ನ ಪ್ರಕಾರ ಇವನು ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದಾನಲ್ಲಪ್ಪ ಅನ್ನೋ ಒಂದು ಬೇಜಾರು ನಮ್ಗಳಿಗೆ.
ಹಂಗಾಗಿ ನಾವು ಅವ್ರಿಗೆ ಆ ವಿಚಾರನ ಮಂದಟ್ ಮಾಡ್ಕೊಡ್ತಿದೀವಿ. ಇದನ್ನ ನೋಡೋರ್ ಕಣ್ಣಿಗೆ ಏನಾಗ್ಬಿಟ್ಟಿದೆ, ಒಂಥರ ಕಾಂಟ್ರವರ್ಸಿ ಆದಾಗ ಆಗ್ಬಿಟ್ಟಿದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಜಗದೀಶ್ ಬಗ್ಗೆ ನಾವು ಒಂದು ಒಳ್ಳೆ ಒಪಿನಿಯನ್ ಹೇಳ್ದೋ ಸರ್, ನೋಡಿ ಜಗದೀಶ್ ಅವರೇ, ಇದು ವ್ಯವಸ್ಥೆ ಹಿಂಗಿದೆ, ನಾವು ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀವಿ, ಅಧಿಕಾರಿಗಳ ವಲಯದಲ್ಲಿ ಈ ತರದ್ ಏನು ಪ್ರೋಸೆಸ್ಗಳಾಗ್ತಾ ಇಲ್ಲ, ಹಂಗಾಗಿ ನೀವು ಸ್ವಲ್ಪ ನೋಡಿ ಇದನ್ನೆಲ್ಲ ಈಗ ಮಾತಾಡೋದು ಸರಿಯಲ್ಲ ಅಂತೆಲ್ಲ ಹೇಳಿ ಬಿಟ್ಟು, ಸರಿ ಆ ವ್ಯಕ್ತಿ ಹಂಗೆ ಆಗೋಗಿದ್ರೆ ಸರಿ ಹೋಗಿರೋದು. ಮತ್ತೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇನ್ಯಾವುದೋ ವಿಷಯ ತಗೊಂಡು ಮಾತಾಡೋದು, ಆಟೋದವ್ರನ್ನ ಬೈಯೋದು, ಯೂಸ್ ಇಲ್ಲ ಸರ್. ಇಲ್ಲಿ ಸಮಾಜನೇ ಗಬ್ಬೆತ್ ನಾರ್ತಾ ಇದೆ. ಆ ಸಮಾಜ ನಾನು ಸರಿಪಡಿಸ್ತೀನಿ ಅನ್ನೋದಕ್ಕೆ ಬ್ರಹ್ಮನ್ ಕೇಳಲು ಸಾಧ್ಯ ಇಲ್ಲ. ಹಂಗಂತ ಹೇಳಿ ನನ್ನ ಆಟೋ ಡ್ರೈವರ್ನ ಎಲ್ಲರೂ ಕೂಡ ನಮ್ಮ ಹಿಡ್ತಕ್ಕೆ ತಗೊಂಡ್ಬಿಟ್ಟು ಮಾಡ್ಬಿಡ್ತೀವಿ. ಅವ್ರು ನಿಮ್ಮ ಟಾಕ್ ಬಾರ್ ಮಧ್ಯದಲ್ಲಿ ಏನಾದ್ರು ನಿಮ್ಮಲ್ಲೇ ಕೇಸ್ ಹಾಕೋದಾಗ್ಲಿ, ನಿಮ್ಮ ದೂರ ದಾಖಲೆ ಮಾಡುವಂತ ಏನಾದ್ರು ನಡೆದಿತ್ತ? ಹೇಳ್ತಾ ಇರ್ತಾರೆ, ನಾನು ಅವ್ರ ಕೇಸ್ ಹಾಕ್ತೀನಿ, ಆತರ ಹೇಳೋದಿಷ್ಟೇ. ನಂದು ಬ್ಯಾಕ್ ಟೀಮ್ ಇದೆ, ನನ್ನ ಟೀಮ್ ಹಂಗ್ ವರ್ಕ್ ಮಾಡಿದೆ, ಹಿಂಗ್ ವರ್ಕ್ ಮಾಡಿದೆ. ಇವತ್ತು ಯಾರೋ ಆಟೋ ಡ್ರೈವರ್ಗಳು 3 ಜನ ನನ್ನ ಬೈದ್ಬಿಟ್ರು, ಬೈದಿರೋರ್ ಮೇಲೆ ನಾನು ಈಗ ಆಲ್ರೆಡಿ ಆಗ್ಲೇ ದೂರನ್ನ ಬರೆದ್ಬಿಟ್ಟು ಸೈಬರ್ ಕೊಟ್ಬಿಟ್ಟಿದೀನಿ, FIR ಮಾಡ್ಬಿಡ್ತಿದೀನಿ. ಸರ್, ಯಾರು ನೋಡದೆ ಇರೋ FIR ಇಲ್ಲ ಯಾರು ನೋಡದೆ ಇರೋ ಕ್ರೈಮ್ ನಂಬರ್ಗಳ? ಏನ್ FIR ಆದ್ರೆ ಏನಾಗ್ಬಿಡ್ತದೆ? ಹಬ್ಬ ಅಂದ್ರೆ ಏನಾಗ್ಬೋದು? ಬೇಲ್ ತಗಂತಾನೆ, ಬರ್ತಾನೆ, ಕೋರ್ಟಲ್ಲಿ ಕೇಸ್ ಹೋಗುತ್ತೆ, ಜಡ್ಜ್ ಸಾಹೇಬ್ರು ಎಲ್ಲ ನೋಡ್ತಾರೆ. ಇದ್ರಲ್ಲಿ ಏನು ಇಲ್ಲ ಅಂದ್ರೆ ತೆಗೆದು ರಿಜೆಕ್ಟ್ ಮಾಡೋಕೆ ಬಿಸಾಕ್ತಾರೆ. ಏನ್ ಹಬ್ಬ ಅಂದ್ರೆ ಏನಾಗ್ಬೋದು? ಕರೆಯೋ ಡೇಟ್ಗಳಲ್ಲಿ ಓಡಾಟ ಇರ್ತದೆ ಅಷ್ಟೇ, ಓಡಾಟ ಇರ್ತದೆ, ಒಂದು 5-6 ವರ್ಷ ಅಲ್ದಾಟ ಇರ್ತದೆ. ಅದು ಬಿಟ್ರೆ ಇನ್ನೇನು ಮಾಡ್ಕೊಳಕ್ ಆಗಲ್ವಲ್ಲ. ಈಗ ಆಟೋ ಡ್ರೈವರ್ಗಳೇನಾದ್ರು ಜಗದೀಶ್ ಮೇಲೆ ಹಲ್ಲೆ ಮಾಡಿದ್ರೆ, ಇಲ್ಲ ಅವ್ರ ಕುಟುಂಬಸ್ಥರ ಮೇಲೆ ಏನಾದ್ರು ತೊಂದರೆ ಕೊಟ್ಟಿದ್ರೆ, ಇಲ್ಲ ಆಟೋ ಡ್ರೈವರ್ಗಳು ಏನಾದ್ರು ಕೊಲೆಗಡತ್ರ, ಇಲ್ಲ ಕಳ್ತನ ಮಾಡಿದ್ರೆ, ಸರ್ 1000 ಈಗ ನಾವು ಹೇಳ್ತೀವಪ್ಪ. ಈಗ ಜಗದೀಶ್ ಮಾತಾಡೋ ಮಾತುಗಳನ್ನ ನೀವು ನೋಡಿರ್ತೀರ, ಅರ್ಚಾಡೋದು ಕಿರ್ಚಾಡೋದು ಇದೆಲ್ಲ ಮಾಡಿರ್ತಾರೆ. ಈಗ ನಾವು ಅವನ್ನ ರೌಡಿ ಅಂತಾನೆ ಹೇಳ್ತೀವಿ. ಈಗ ಅವ್ನ ಹೆಂಗೆ ನಾವು ಸಭ್ಯಸ್ಥ ಅಂತ ಹೇಳೋಣ? ಸಭ್ಯಾಸ್ತ್ರ ಆದ್ರೆ ಏನ್ ಮಾಡ್ಬೇಕು ಸರ್? ಆಟೋ ಡ್ರೈವರ್ಗಳೆಲ್ಲ ತೊಂದರೆ ಕೊಡ್ತಾ ಇದಾರ, ಪ್ರತಿಯೊಂದು ಎವಿಡೆನ್ಸ್ ಇಟ್ಕೋ. ಆ ಎಲ್ಲಾ ಎವಿಡೆನ್ಸ್ ಗಳನ್ನ ತಗೊಂಡು ನೀನ್ ಲೀಗಲ್ ಆಗಿ ಫೇಸ್ ಮಾಡು. ಅವಾಗ ನೀನ್ ಯಾರಂತಾರೆ, ಬಿಡಪ್ಪ ಅವ್ನ್ ಕಾನೂನು ರೀತಿಯಲ್ಲಿ ಹೋರಾಡ್ತವನೆ ಅನ್ಬೋದು. ವ್ಯವಸ್ಥೆ ಏನಾಗ್ಬೇಕೋ ಆ ಬದಲಾವಣೆ ಆಗ್ತಾ ಇದೆ. ನೀನ್ ಆ ಸಬ್ಜೆಕ್ಟ್ ಅನ್ನ ತಗೊಂಡು ಪ್ರತಿದಿನ ಹಿಂಗೆ ಅದು ಇದು ಹಂಗೆ ಹಿಂಗೆ ಆಟೋ ಡ್ರೈವರ್ ಇವರು ಅವರು ಅಂದ್ರೆ ಅಲ್ಗ ಅರ್ಥ ಇವತ್ತೇನು ಪ್ರಮೋಟ್ ಮಾಡ್ತಾ ಇದ್ದಾನೆ ಇವನು ಏನಾಗ್ತಿದೆ, ಸಮಾಜದಲ್ಲಿ ಆಟೋ ಡ್ರೈವರ್ಗಳು ಮನಃಶಾಂತಿಗಳ ಜೊತೆ ಪ್ರಮೋಟ್ ಮಾಡ್ಕೊಂಡು ಅವ್ರನ್ನ ಉದ್ವೇಗಕ್ಕೆ ಒಳಗಾಗುವಂತ ರೀತಿಲಿ ಮಾಡಿ ಒಂಥರ ರೌಡಿಗಳ ತರ ಸೃಷ್ಟಿ ಮಾಡ್ತಿರೋನೇ ಇವನು. ಅದೇ ಈಗ ಸೃಷ್ಟಿ ಮಾಡಿದ ತಪ್ಪಿಗೆ ಅವರೆಲ್ಲ ಸೇರ್ಕೊಂಡು ಇವನಿಗೆ ಕೊಡ್ಬೇಕಷ್ಟೇ ಇನ್ ಕಡ್ಲೆಕಾಯಿನ.